ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು. ಇವತ್ತಿನ ವ್ಲಾಗಲ್ಲಿ ನೀವು ನಂದು ವೀಕೆಂಡ್ಸ್ ವ್ಲಾಗ್ ನೋಡ್ಬೋದು ಹೇಗಿತ್ತು ಅಂತ. ಸೊ ಇದು ಬಂದು ಜಾನ್ 25ದು, ತುಂಬಾ ಹಳೆಯದು. ನನ್ನ ಕಸಿನ್ದು ಮದುವೆ ಇತ್ತು. ಸೊ ಇನ್ನೊಂದು ದಿನನೇ ಎಂಗೇಜ್ಮೆಂಟು ಕೂಡ ಇತ್ತು ಅಲ್ಲೇ. ಸೊ ನಾನು ನೀವು ಪ್ರೀವಿಯಸ್ ನನ್ನ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಸಕಲೇಶ್ಪುರಕ್ಕೆ ಹೋಗಿದ್ವಿ. ಸೊ ಅಲ್ಲಿದು ಕಂಟಿನ್ಯೂಷನ್ ಆ್ಯಕ್ಚುಲಿ ಇದು ಕೂಡ. ನಾನು ಅಲ್ಲಿಂದ ಬರ್ತಿದ್ದಂಗೆ ಸೊ ಮದುವೆ ಎಲ್ಲ ಇತ್ತು, ಹಾಗಾಗಿ ಅಲ್ಲೂ ಬ್ಯುಸಿ ಆದೆ. ನನಗೆ ಯಾವುದೇ ಥರ ವೀಡಿಯೋಸ್ ಎಡಿಟಿಂಗ್ ಮಾಡೋದಕ್ಕೂ ಟೈಮ್ ಆಗದೆ ಸ್ವಲ್ಪ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಕಸಿನ್ದು ಎಂಗೇಜ್ಮೆಂಟ್ ಅಂತ ಹೇಳಿದೆ, ಎಂಗೇಜ್ಮೆಂಟ್ ಇದೆ, ಇವನ್ ಮದುವೆ ಕೂಡ ಇದೆ ಅಂತ ಹೇಳಿದೆ. ಕಸಿನ್ ಅಂದರೆ ನನ್ನ ಮಾಮನ ಮಗಳದು. ಸೊ ನೈಟೇ ಅವರು ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು. ಏನು ಸಿಂಪಲಾಗಿ ಒಂದು ರಿಸೆಪ್ಷನ್ ಥರ ಮಾಡಿ ಎಂಗೇಜ್ಮೆಂಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿ. ಸೊ ಎಂಗೇಜ್ಮೆಂಟ್ ಇತ್ತು, ಅದ್ರ ವಿಡಿಯೋ ನೀವು ಇವಾಗ ನೋಡ್ತಿರೋದು. ಒಂದು ಖುಷಿ ಏನಂದರೆ ನಾವೆಲ್ಲರೂ ಸೇರ್ತೀವಿ ಅನ್ನೋದೇ ನಮಗೊಂದು ಖುಷಿ, ಎಲ್ಲರೂ ಸಿಗ್ತಾರೆ ಅನ್ನೋದೇ ಒಂದು ಖುಷಿ. ಆ್ಯಕ್ಚುಲಿ ಫಂಕ್ಷನ್ಸ್ಗಳು ಈ ಥರ ಆಗ್ತಿದ್ದಾಗ ನಾವೆಲ್ಲ ತುಂಬ ದಿನವೇ ಆಗಿಬಿಟ್ಟಿತ್ತು ಮೀಟ್ ಮಾಡಿ, ಅಂದರೆ ಜೊತೆಯಲ್ಲಿರೋದು. ಲಾಸ್ಟ್ ನಾನು ಬ್ರೈಡ್ ಟು ಬಿ ಪಾರ್ಟಿದು ಹಾಕಿದ್ದೆ, ಅದು ಆಗಲೇ ಆಲ್ಮೋಸ್ಟ್ ನಾವು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಎಲ್ಲರೂ ಸೇರಿದ್ವಿ. ಯಾರಾದರೂ ಒಬ್ಬೊಬ್ಬರು ಏನಾದರೂ ಒಂದು ಇದಕ್ಕೆ ಮಿಸ್ ಆಗ್ತಾನೇ ಇದ್ವಿ. ಸೊ ಈ ಮದುವೆಯಲ್ಲಿ ನಾವೆಲ್ಲರೂ ಸೇರಿದ್ವಿ, ಅದೇ ನನಗೆ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನಾವೆಲ್ಲ ಲೈಕ್ ಓದಿದ್ದು ಬೆಳೆದಿದ್ದು ಎಲ್ಲ ಒಂದೇ ಊರಲ್ಲಿ, ಸೊ ಒಂದೇ ಸ್ಕೂಲಲ್ಲಿ. ನನ್ನ ತಂಗಿ ಏಜ್ ಇವಳು, ಮಾಮನ ಮಗಳದು. ಸೊ ಆಲ್ಮೋಸ್ಟ್ ನನಗೂ ಇವ್ರಿಗೂ ಎಲ್ಲ 3 years ಡಿಫ್ರೆನ್ಸ್ ಇದೆ. ಬಟ್ ನಾವು ಆ ಥರ ಮೈಂಡ್ಸೆಟ್ಟಲ್ಲಿರಲ್ಲ, ಎಲ್ಲರೂ ಒಂದೇ ಥರ ಇರ್ತೀವಿ. ಸೊ ಸಖತ್ ಎಂಜಾಯ್ ಮಾಡ್ತೀವಿ ಎಲ್ಲರೂ ಜೊತೆಯಲ್ಲಿದ್ದಾಗ. ಫೈನಲ್ ಆಗಿ ನಮ್ಮ ಸರದಿ ನಮ್ಮದೊಂದಷ್ಟು ಪಿಕ್ಸು, ನಾನು ಅಷ್ಟು ವೀಡಿಯೋಸ್ ಮಾಡ್ಕೊಂಡಿಲ್ಲ ನಂದು, ಯಾಕೆಂದರೆ ನಂದು ಮೊಬೈಲ್ ಫುಲ್ ಸ್ಟೋರೇಜ್ ತುಂಬ್ಕೊಂಡ್ಬಿಟ್ಟಿತ್ತು ಸಕಲೇಶ್ಪುರಕ್ಕೆಲ್ಲ ಹೋಗಿದ್ದು ಬಂದು. ಸೊ ಬೇರೆಯವ್ರದ್ದು ಮೊಬೈಲ್ ಇಸ್ಕೊಂಡೆಲ್ಲ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ, ಲೈಕ್ ಮಿಕ್ಸ್ ಮಾಡಿದ್ದೀನಿ. ಸೊ ಅದು ಕಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ನಂದು, ಹಾಗಾಗಿ ಪ್ರತಿಯೊಂದು ವೀಡಿಯೋಸ್ ಲೇಟ್ ಅಪ್ಲೋಡ್ ಅಂತಲೇ ಹೇಳ್ಬೋದು. ಒಂದು ನೆಕ್ಸ್ಟ್ ಡೇದು ನನ್ನ ಮದುವೆನೂ ಇದೆ ಅಂತ ಹೇಳಿದ್ದೆ ಅಲ್ಲ, ಎಂಗೇಜ್ಮೆಂಟ್ ನೈಟ್ ಇತ್ತು, ಬೆಳಗ್ಗೆ ಮದುವೆ ಇತ್ತು. ಸೊ ಇದು ಮಾರ್ನಿಂಗ್ದು. ಇದಕ್ಕೆ ನಾನು ನನ್ನ ಎಂಗೇಜ್ಮೆಂಟ್ ಸ್ಯಾರಿನೇ ಹಾಕಿದ್ದೀನಿ. ತುಂಬ ಖುಷಿ ಆಗ್ತಿತ್ತು, ತುಂಬ ದಿನ ಆದಮೇಲೆ ಹಾಕಿದ್ದೆ. ಕರೆಕ್ಟಾಗೆಲ್ಲ ಫಿಟ್ ಆಗ್ತಿತ್ತು, ತುಂಬ ಖುಷಿ ಆಯಿತು ಅದೊಂದು.
ಸ್ಟೇರಿಂಗ್ನ ಎಲ್ಲ ಬಾಯಿಗೆ ಹೋಯ್ತದೆ. ಓಡ್ಸು ತೋರ್ಸು ಮಗ್ಳೆ. ಪ್ರಶಾಂತ್ ಪಪ್ಪಂಗ್ ಹಂಗ ಓಡಿಸ್ತೀಯ ಅಬ್ಬೋ. ಗಲೀಜೆಲ್ಲ ಆಗುತ್ತೆ. ಕಾರ್ ಓಡಿಸೋದು ಅಂದ್ರೆ ಇಷ್ಟ. ಅವ್ರ ಭಾವನ ಚಿಕ್ಕಿ ತರ ಕಾರ್ ಓಡಿಸ್ಕೊ ಹೋಯ್ತೀನಿ ಅಂತ ಕೇಳ್ತಾಳೆ ಪ್ರಶಾಂತ್ ನೆಕ್ಸ್ಟ್. ನಂದು ಓವರ್ ಆಲ್ ಸ್ಯಾರಿ ಲುಕ್ ಈ ಥರ ಇತ್ತು. ನಾನು ಹಾಕಿರೋದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಂತ ಹೇಳಿದೆ. ಇವನ್ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ನಾನೆಲ್ಲ ಮುಗಿಸ್ಕೊಂಡು ನನ್ನ ಅಮ್ಮನ ಮನೆಗೆ ಹೊರಟೆ. ಯಾಕೆಂದರೆ ನನ್ನ ಅಣ್ಣ ಅದಕ್ಕೆದು ಆ್ಯನಿವರ್ಸರಿ ಕೂಡ ಅವತ್ತೇ ಇತ್ತು. ಸೊ ಹಾಗಾಗಿ ನಾನು ಆದಷ್ಟು ಹತ್ರದಲ್ಲೇ ಇದ್ದರೆ ಲೈಕ್ ಈ ಥರ ವೀಕೆಂಡ್ಸ್ ಇದ್ದರೆ ಅಂತೂ ಮಿಸ್ ಮಾಡದೆ ಎಲ್ಲೇ ಇದ್ರೂ ಹೋಗಿ ಸೆಲೆಬ್ರೇಷನ್ ಮಾಡಿ ಬರ್ತೀವಿ. ನನ್ನ ಅಣ್ಣನೂ ಅಷ್ಟೇ, ನನ್ನ ಬರ್ಡೇಗೆ ಅವ್ನಿಗೆಲ್ಲೇ ಇರಲಿ, ಯಾವ ಲೊಕೇಶನಲ್ಲಾದರೂ ಇರಲಿ, ಒಂದು ಕೇಕ್ ಅಂತೂ ಅವನ ಕಡೆಯಿಂದ ಬಂದೇ ಬರುತ್ತೆ ನಮ್ಮ ಮನೆಗೆ. ಸೊ ಅದಕ್ಕೆ ಅಂತ ಅಲ್ಲ, ಬಟ್ ನಾನು ಹೇಳಿದ್ದು ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅವನು ಕೂಡ. ಮತ್ತು ನಮಗೂ ಅಷ್ಟೇ ಅಣ್ಣ ಅದಕ್ಕೆ ಅಂದರೆ ತುಂಬಾ ಪ್ರೀತಿ ಇಷ್ಟ. ಸೊ ಅವ್ರದ್ದು ಆ್ಯನಿವರ್ಸರಿ ಏನಾದರೂ ಇದ್ದರೆ ಸೆಲೆಬ್ರೇಷನ್ ಮಾಡೋದಕ್ಕೆ ನಮಗೆ ವೀಕೆಂಡ್ಸ್ ಇದ್ದು ನಾವು ಅವೈಲೇಬಲ್ ಇದ್ದೀವಿ ಅಂದರೆ ಮಿಸ್ ಮಾಡದೆ ಹೋಗಿ ಸೆಲೆಬ್ರೇಟ್ ಮಾಡಿ ಬರ್ತೀವಿ. ಆಬ್ವಿಯಸ್ಲಿ ನಾನು ಆಗಲೇ ಹೇಳಿದೆ, ಎಲ್ಲರೂ ಸೇರೋದಂದರೆ ನಂಗೆ ತುಂಬ ಇಷ್ಟ ಅಂತ. ಸೊ ಇಲ್ಲೂ ಕೂಡ ಒಂಥರ ಗ್ಯಾದರ್ ಆಗುತ್ತೆ. ಮಂಡ್ಯಕ್ಕೆ ಹೋದ್ರೇ ಒಂಥರ ಖುಷಿ ನನಗೆ, ಎಲ್ಲರೂ ಸಿಗ್ತಿರ್ತೀವಿ ಈ ಥರ ಅಂತ ತುಂಬಾ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಈ ವರ್ಷ ನನ್ನ ಅಣ್ಣನ ಮಕ್ಕಳು ಬಂದು ಅವ್ರ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಏನೇನೋ ಕ್ರಾಫ್ಟ್ ಎಲ್ಲ ಮಾಡಿ, ವಿಶಸ್ ಎಲ್ಲ ಮಾಡಿ, ಪೇಂಟ್ ಎಲ್ಲ ಮಾಡಿ ಕೊಟ್ಟಿದ್ದರು. ಅದನ್ನು ಕೂಡ ಕೊಟ್ಟು ಎಂಜಾಯ್ ಮಾಡ್ತಾರೆ. ಮಕ್ಳುಗಳು ಇದೆಲ್ಲ ಮಾಡಿದರೆ ಎಷ್ಟು ಖುಷಿ ಅಲ್ಲ. ಅಪ್ಪನ ಕೈಲೇ ಏನೋ ತೆಗೆಸ್ಕೊಂಡು ಅಥವಾ ಅಮ್ಮನ ಕೈಲೇ ಏನೋ ತೆಗೆಸ್ಕೊಂಡು ಅಪ್ಪ ಅಮ್ಮಂಗೆ ಕೊಡೋದಕ್ಕಿಂತ ಈ ಥರ ಅವ್ರ ಹತ್ರ ಇರುವಂತಹ ಪೇಂಟು, ಕಲರ್ಸು ಯೂಸ್ ಮಾಡ್ಕೊಂಡು ಏನೋ ಒಂದು ಹ್ಯಾಪಿ ಆ್ಯನಿವರ್ಸರಿ ಅಂತ ಮಾಡಿ ಕೊಡ್ತಾರಲ್ಲ, ತುಂಬಾ ಖುಷಿ. ಅವಳು ಆ್ಯಕ್ಚುಲಿ ಹಿಂದಿನ ದಿನ ನಮ್ಮ ಮನೆಗೆ ಬಂದಿದ್ಲು. ಅತ್ತೆ ನಾನು ಈ ಥರ ಪೇಂಟ್ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ನಾವು ಏನೂ ಹೇಳ್ಕೊಟ್ಟಿಲ್ಲ, ಜಸ್ಟ್ ಅವಳಿಗೆ ಸ್ಪೆಲ್ಲಿಂಗ್ ಕರೆಕ್ಷನ್ ಇದೆಯಾ ಅಂತ ನೋಡಿದ್ದು ಅಷ್ಟೇ. ಪ್ರತಿಯೊಂದನ್ನು ಅವಳೇ ಎಲ್ಲ ಅವಳಿಗೆ ಏನು ಬರುತ್ತೆ ನೀನು ಮಾಡು ಅಂತಲೇ ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ಲು. ಫೈನಲಿ ಎಂಜಾಯ್ ಮಾಡಿದ್ವಿ ತುಂಬಾ. ಅವತ್ತಿನ ದಿನ ಫುಲ್ ಒಂಥರ ನನಗೆ ಎಷ್ಟೇ ಟಯರ್ಡ್ ಇದ್ದರೂ ಟಯರ್ಡ್ ಅನಿಸ್ತಿರ್ಲಿಲ್ಲ. ಎಲ್ಲರೂ ಸೇರ್ತಿದ್ವಿ ಅಲ್ವಾ, ತುಂಬ ಖುಷಿ ಅಲ್ವಾ. ಸೊ ಹಾಗಾಗಿ
ವೀಕೆಂಡ್ಸ್ ಈ ಥರ ಇರುತ್ತೆ. ಮಂಡ್ಯಕ್ಕೆ ಹೋದರೆ ಫುಲ್ ಶೆಡ್ಯೂಲ್ ಪ್ಯಾಕ್ ಆಗಿಬಿಟ್ಟಿರುತ್ತೆ. ಮೋಸ್ಟ್ ಆಫ್ ಆಲ್ ಏನಾದರೂ ಇದ್ದೇ ಇರುತ್ತೆ ನಮಗೆ, ಎಲ್ಲರೂ ಮಂಡ್ಯದಲ್ಲೇ ಇರೋದ್ರಿಂದ. ಸೊ ಈ ವೀಕೆಂಡ್ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ನಮ್ಮ ಬೆಂಗಳೂರು ಅನ್ನೋ ಥರ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ ಬ್ಯಾಂಗ್ಳೂರಿಗೆ. ಈಗ ನೆಕ್ಸ್ಟ್ ಇನ್ನೊಂದು ವೀಕೆಂಡು ಇದು ವ್ಲಾಗ್ ಬಂದು ನಾವು ಕಿಕ್ಬಂಕಿಗೆ ಹೋಗಿದ್ವಿ. ಇಲ್ಲ ನಮ್ಮ ಮನೆ ಹತ್ರ ತುಂಬಾ ನಿಯರ್ ಇದೆ, ಆಲ್ಮೋಸ್ಟ್ ಒಂದು 2 to 3 ಕಿಲೋಮೀಟರ್ಸ್ ಇರಬೇಕು ನಮ್ಮ ಮನೆಯಿಂದ. ನಿಜ ಹೇಳ್ತೀನಿ, ನಂಗೊಂಚೂರು ಇಷ್ಟ ಆಗಲಿಲ್ಲ. ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್, ತುಂಬ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಮ್ಮ ಮನೆ ಹತ್ರ ಇವೆ. ನಾವು ತುಂಬ ರೆಸ್ಟೋರೆಂಟ್ ಎಲ್ಲ ಟ್ರೈ ಮಾಡಿದ್ವಿ, ಬಟ್ ಇದನ್ನು ನಾನು ಹೋಗೇ ಇರಲಿಲ್ಲ. ಇದು ಲೈಕ್ ಪಬ್ಬು ಕೂಡ. ನೋಡೋಣ ಅಂತ ಹೇಳಿ ಒಂದು ಸಲನೂ ಹೋಗಿಲ್ವಲ್ಲ ಅಂತ ಹೋದೆ. ತುಂಬ ಜನ ಹೋಗ್ತಿರ್ತೀವಿ ಅಂತ ಹೇಳೋರು, ಸೊ ಅದ್ರ ಮೇಲೆ ಹೋದೆ. ನಾನು ಕೇಳಿರಲಿಲ್ಲ ಹೇಗಿದೆ ಏನು ಅಂತ, ಬಟ್ ಯಾವಾಗಲೂ ಒಂದ್ಸಲ ನನ್ನ ಫ್ರೆಂಡ್ ಹೇಳುವಾಗ ಹೇಳಿದ್ಲು, ಮೆನ್ಯೂಸ್ ಎಲ್ಲ ತುಂಬ ಕಡಿಮೆ ಇದೆ, ಲೈಕ್ ಅಷ್ಟು ವೆರೈಟೀಸ್ ಇಲ್ಲ ಅಂತ ಹೇಳಿದ್ಲು. ಬಟ್ ಇದು ಸ್ಮೋಕಿಂಗ್ ಮತ್ತು ನಾನ್ ಸ್ಮೋಕಿಂಗ್ ಝೋನ್ ಅಂತ ಸಪ್ರೇಟ್ ಇಲ್ಲ. ಲೈಕ್ ಅಷ್ಟು ನನಗೆ ಕಂಫರ್ಟ್ ಅನ್ನಿಸ್ಲೇ ಇಲ್ಲ. ಆ್ಯಕ್ಚುಲಿ ತುಂಬ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಪಬ್ಬಲ್ಲೆಲ್ಲ ಏನಿರುತ್ತೆ ಅಂದರೆ ಸ್ಮೋಕಿಂಗ್ ಝೋನೇ ಸಪ್ರೇಟ್ ಇರುತ್ತೆ, ನಾನ್ ಸ್ಮೋಕಿಂಗ್ ಝೋನು. ಯಾಕೆಂದರೆ ಸಮ್ಟೈಮ್ಸ್ ಫ್ಯಾಮಿಲಿನೂ ಬಂದಿರ್ತೀವಿ ಅಲ್ಲ, ಸೊ ಹಾಗಾಗಿ ಆ ಥರ ಇರುತ್ತೆ. ಬಟ್ ಇಲ್ಲಿ ಆ ಥರ ಅಷ್ಟು ಅನಿಸ್ಲಿಲ್ಲ. ಬಟ್ ಗ್ರೀನರಿ ತುಂಬ ಇದೆ. ಗ್ರೀನರಿಯಲ್ಲೇ ಅವರು ಅವ್ರದ್ದು ಏನು ಹೇಳ್ತಾರೆ ಆ್ಯಂಬಿಯೆಂಟ್ನ ಮಾಡ್ಕೊಂಡಿದ್ದಾರೆ. ಬಟ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಫುಡ್ ವೆರೈಟೀಸ್ ಆ್ಯಸ್ ಇಟ್ ಈಸ್ ನನ್ನ ಫ್ರೆಂಡ್ ಹೇಳಿದ್ಲು ಅನ್ನಲ್ಲ, ಲಾಸ್ಟ್ ಟೈಮ್ ಆಪ್ಷನ್ಸ್ ತುಂಬ ಕಡಿಮೆ ಇತ್ತು. ಬಟ್ ನಾವು ತೊಗೊಂಡಿದ್ರಲ್ಲಿ ಟೇಸ್ಟ್ ಎಲ್ಲ ಓಕೆ ಚೆನ್ನಾಗಿತ್ತು. ನೆಕ್ಸ್ಟು February 14th ವ್ಯಾಲೆಂಟೈನ್ಸ್ ಡೇ ದಿನ ನಾನು ಹಸ್ಬೆಂಡ್ ನಂದನ ಪ್ಯಾಲೇಸ್ಗೆ ಹೋಗಿದ್ವಿ. ನಮ್ಮಿಬ್ರದ್ದು ಏನು ಅಂತ ಹೇಳಿದರೆ, ವ್ಯಾಲೆಂಟೈನ್ಸ್ ಡೇಗೆ ಯೂಶ್ವಲಿ ನಾನೇನಾದರೂ ಅವರಿಗೆ ಟೀ ಶರ್ಟ್ಸ್, ಪರ್ಫ್ಯೂಮ್ಸ್ ಆ ಥರ ಏನಾದರೂ ಕೊಡ್ತಿರ್ತೀನಿ. ಅವ್ರು ಏನು ಮಾಡ್ತಾರೆ, ನನಗೆ ನಾನ್ ವೆಜ್ ಅಂದರೆ ಇಷ್ಟ, ಸೊ ಹಾಗಾಗಿ ನನಗೆ ಒಂದು ಡಿನ್ನರ್ ಡೇಟ್ ಥರ ಕರ್ಕೊಂಡು ಹೋಗ್ತಾರೆ. ಸೊ ನಂಗೆ ಅದೇ ತುಂಬ ಖುಷಿ. ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಇಬ್ಬರು ಜೊತೆಯಲ್ಲಿ, ನಂಗೆ ಅದೇ ತುಂಬಾ ಖುಷಿ ಆಗುತ್ತೆ. ಸೊ ನನ್ನನ್ನು ಖುಷಿ ಪಡಿಸ್ತಾರೆ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ದಿನ ಈ ಥರ ನನ್ನ ಫೇವ್ರೇಟ್ ಫುಡ್ಡನ್ನು ಕೊಡಿಸಿ, ಸೊ ಇಬ್ಬರು ಜೊತೆಯಲ್ಲಿ ಒಂಥರ ಡಿನ್ನರ್ ಡೇಟ್ ಮಾಡ್ತೀವಲ್ಲ, ಅದೇ ತುಂಬ ಖುಷಿ. ಓವರಾಲ್ ಇವತ್ತಿನ ಸಿಂಪಲ್ ಒಂದು ವೀಕೆಂಡ್ ವ್ಲಾಗ್ ಈ ಥರ ಇತ್ತು. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.